ಹರೇ ಕೃಷ್ಣ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಿತ್ಯ ನಾಯಕ್ ಯೂಟ್ಯೂಬ್ ಚಾನಲ್. ಇದು ನ್ಯೂ ವ್ಲಾಗ್ ಆಗಿರುತ್ತೆ. ಏನು ವ್ಲಾಗ್ ಅಂತ ಹೇಳಿದ್ರೆ, ನೆನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ವೀಟ್ ತಿಂದು ಇವತ್ತು ಚಿಕನ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದು, ಫೈರ್ ಕ್ಯಾಂಪ್ ಹಾಕಿ ಚಿಕನ್ ಮಾಡ್ಕೊಂಡು ತಿನ್ನುವ ಅಂತ. ನಮ್ಮ ಮನೇಲಂತೂ ಆಗಲ್ಲ ಫೈರ್ ಕ್ಯಾಂಪಲ್ಲಿ ಹಾಕೋಕ್ಕೆ. ಅದಕ್ಕೆ ವೈಷ್ಣವ್ ಮನೆಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗುವ, ಲೆಟ್ಸ್ ಗೋ ಗೈಸ್. ನಾನು ಮತ್ತು ಸಚ್ಚು ಹೋಗ್ತಾ ಇದ್ದೀವಿ ನಡ್ಕೊಂಡು. ಅವರೆಲ್ಲ ಸ್ಕೂಟಿಯಲ್ಲಿ ಬರ್ತಾರೆ ಐಟಮ್ಸ್ ತಗೊಂಡು. ನಾನು ಸಚ್ಚಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ವೆದರ್ ಹಿಂಗಿದೆ. 2 hours ಕಾಯ್ದು ಇವಾಗ ಹೋಯ್ತಾ ಇರೋದು. ನಾನು ರೆಡಿಯಾಗಿದೆ ಎಷ್ಟೊತ್ತಿಗೆ, ಹೋಯ್ತಿರೋದು ಎಷ್ಟೊತ್ತಿಗೆ ಗೊತ್ತಾ? ಫುಲ್ ಸುಸ್ತು. ಫೈನಲಿ ರೀಚ್ ವೈಷ್ಣವ್ ಮನೆ. ನಾವೆಲ್ಲ ಒಂದು ಇನ್ನು ದಿಲನ್, ಕಾರ್ತಿಕ್ ಬಾಕಿ ಪಾಪ. ಇವತ್ತು ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಚಿಕನ್ ಇಲ್ಲ ಇವತ್ತೆಲ್ಲ, ಎಲ್ಲಿಯೂ ಇಲ್ಲ. ರಾಜ್ಪೇಟೆಲಿ ಹುಡುಕಿ ಆಗೋಗ RGಗೆ ಹೋಗಿದ್ದಾರೆ ಚಿಕನ್ ತರೋಕ್ಕೆ. ಬನ್ನಿ ನೋಡಿ, ಹೂವು ಹಾಕಿದ್ದಾನೆ. ಓಣಮ್ ಸ್ಟಾರ್ಟ್ ಆಯ್ತಲ್ಲ. ಸಂತದ ಏರ್ ಕಟ್ ನೋಡಿ, ಅಮೂಲ್ ಬಿಬಿ. ವೈನ್ ಗ್ಲಾಸ್ ಗೈಸ್, ಇದು ವೈನ್ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಬಾಳೆ ಎಲೆ ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನನ್ಗೂ ಅರಿಯ ಪಿನ್ನ ಬಾಕು ಪರಿನಿಲ್ಲ ಅಂತಾರೆ. ಬಾಳೆ ಎಲೆ ಕುಯ್ಯಕ್ಕೆ ಹೋಗ್ತಿದ್ವಿ. ಅಲ್ಲ, ಒಂದು ಬಾಳೆ ಎಲೆ ಕುಯ್ಯಕ್ಕೆ 5 ಜನ. ಪಪ್ಪ ಅಲ್ಲ, ಚಾಕೆ ಯಾರೋಯ್ತಾ? ಕಾರ್ತಿಕ್ ಅವರು ಬಾಳೆ ಎಲೆ ಕುಯ್ಯಕ್ಕೆ ಸಕ್ರಿನ ಇರ್ತಿದ್ದಾರೆ. ಅದು ಸಾವು ಮನೆಯಲ್ಲಿ ಕಟ್ ಮಾಡೋದು. ಅವತ್ತೇನೋ ಫಂಕ್ಷನ್ಗೆ ಹಂಗೆ ಕಟ್ ಮಾಡ್ಕೊಂಡು ಹೋಗಿದ್ದಲ್ಲ, ಕಟ್ ಮಾಡಿ ನಮಗೆ ಗೊತ್ತಿಲ್ಲ ಆ ಥರ ಅಂತ. ಏನು ಗೊತ್ತು? ಅದು ಸಾವು ಮನೆಯಲ್ಲಿ ಮಾತ್ರ ಎಲ್ಲ ತಗೊಂಡು ಹೋಗೋದು ಮಲಗಿಸ್ಲಿಕ್ಕೆ. ಫುಲ್ ಉದ್ದಕ್ಕೆ ಕಟ್ ಮಾಡಿದ್ರೆ ಸಾಕು ಎಂದನೇ, ಉದ್ದಕ್ಕೆ ಕಟ್ ಮಾಡಿದ್ರೆ ಸಾಕು. ನಾವು ಅವತ್ತು ಅಂತ ಪಾಲ್ಸಿಂಗ್ ಇಟ್ಟು ಮಾಡ್ತಾರಲ್ಲ, ಆ ಕಟ್ ಮಾಡಿ ತಗೊಂಡು ಸೈಡ್ ಬಾ, ಅದ್ರದ್ದು ಕರ್ರೆ ಬರುತ್ತೆ, ಬಟ್ಟೆಗೆ ಬಿದ್ರೆ ಹೋಗ. ಬೇಡ, ನಾನು ಫೋಟೋದಾಗೆ ಕೇಳಿದ್ದು. ನನ್ನ ತುಂಬಾ ಹವಾಮಾನ ಹೆಂಗಿದೆ ಇವತ್ತು? ಹವಾಮಾನ ಏನಕ್ಕಿಂತ ಮಾತಾಡ್ತಿದ್ದೀವಿ ರಿತ್ಯ ನಾಯಕ್. ಈಗ ಪಂಚರ್ ಇದರ ಕಲ್ಲು ಬಂಡೆಯಲ್ಲಿ ಭಯಂಕರ ಮಳೆಯಲ್ಲಿ ಬಿಸಿಲು ಬರುತ್ತುಂಟು. ಏನ್ ಮಾಡೋದು ಈಗ? ಈಗಿನ ಹವಾಮಾನ ಹೆಂಗಿರುತ್ತೆ ಹೇಳಿ? ಹಂಗಲ್ಲ, ಹವಾಮಾನ ಇನ್ಸಲ್ಟ್ ಮಾಡ್ತಿದ್ದಾರೆ ಗೈಸ್. ಅಯ್ಯೋ ಹಿಂಗೆ ಅದೊಂದು 5 ಹಾಕಿದ್ರೆ ಮಲ್ಲಿ ಸಪ್ಪೆ ಓಡ್ಕೊಂಡು ಅದು ಕೈ ಹಿಂಗೆ ಮುಟ್ಟಿದ್ರೆ ಕೆರೆಯುತ್ತೆ. ನಾ ಮತ್ತೆ ಹಿಂಗೆ ಮಾಡ್ಕೊ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದು ಮೈಸೂರು ಮಲ್ಲಿಗೆ. ಮಾಡಿದ್ರೆ ಸಾಕು, ಕೆರೆ. ಇದು ಮಲ್ಲಿ ಮೈಸೂರು. ಇದು ನೋಡು, ನಂಗೆ ಗೊತ್ತದು ಕೆರೆಯುತ್ತೆ. ನಾನು ಅದು ಹೆಂಗ್ ಕೆರೆಯುತ್ತೆ? ನೀ ಆಗ ಸರಿ, ನೀನ್ ಹಿಂಗ್ ಮಾಡ್ಕೊ. ನೀನ್ ಕೆರೆಯೋದಿದ್ರೆ ನಾನು ಪಕ್ಕ ಮಾಡ್ತೀನಿ. ತೋರ್ಸು. ಅಲ್ಲ, ನೀ ಫಸ್ಟ್ ಮಾಡ್ಕೊ. ಚೋರಿ ಅಂಜಪ್ಪ ಆಂಟಿ ಬನ್ನಿ, ಆಂಟಿ ಬನ್ನಿ, ಆಂಟಿ ಇವಾಗ ಹೇಳ್ತಾರೆ ಚಪ್ಪಲ್ಲ. ಎಲ್ಲ ಒಂದ್ ಕಡೆ ಚಟ್ನಿ ಮಾಡ್ತಾರಂತೆ. ಒಂದ್ ಕಡೆ ಅಲ್ಲ, ಇಲ್ಲೇ ಮಾಡ್ತಾರೆ. ಅಸ್ಸಾಂ ಸೈಡ್ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದೊಂದು ನಿಮಿಷಕ್ಕೂ ಟ್ಯಾಪ್ ಆನ್ ಮಾಡ್ತಾರೆ. ಹಿಂಗೇನೆ ಅಣ್ಣ ಅಡಿಗೆ ಮಾಡಕ್ಕೆ ಒಂದು ಸೆಂಟೆನ್ಸ್ ಖಾಲಿ ಮಾಡ್ತಾರ.
ಹೈಜೀನ್ ಇಂಪಾರ್ಟೆಂಟ್ ಕುಕಿಂಗ್ ಅಲ್ಲಿ. ಪಾಪ ಒಂದು ಸಾಂಗ್ ಹಾಡು. ನಿಂಬೆ ಹುಳಿ ಹಾಕಿದ್ರು. ಅದಾದ್ಮೇಲೆ ಇದು ಚಿಕನ್ ಮಸಾಲ, ಮತ್ತೆ ಇದರಲ್ಲಿ ಗಾಂಧಾರಿ ಉಂಡೆ ಮೆಣಸು, ಹಸಿ ಉಂಡೆ ಮೆಣಸನ್ನ ಚೆಂದಾಗಿ ಜಜ್ಜಿ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಚೆಂದ ಮಿಕ್ಸ್ ಮಾಡಿದ್ರು. ಮಸಾಲನೆಲ್ಲ ಒಳ್ಳೆ ಟೇಸ್ಟು, ಖಾರವಾಗಿರುತ್ತೆ. ಇಲ್ಲಿ ತುಪ್ಪದನ್ನ ಮಾಡ್ತಿದ್ದಾರೆ. ಫಸ್ಟ್ ತುಪ್ಪ ಹಾಕಿ ಅದಕ್ಕೆ ಅಂತ ಲವಂಗ, ಚಕ್ಕೆ ಹಾಕೊಂಡಿದ್ದಾರೆ. ಮತ್ತೆ ಈರುಳ್ಳಿ, ಕ್ಯಾರೆಟ್ ಹಾಕೊಂಡು ಚೆಂದಾಗಿ ಫ್ರೈ ಮಾಡಿಕೊಂಡ್ರು. ಚೆನ್ನಾಗಿ ಅದು ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಲಾಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರು. ಮೆಣಸಿನ್ಕಾಯಿನೂ ಫ್ರೈ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಹಾಕಬೇಕಿತ್ತು, ಮರ್ತಿದ್ರು ಆವಾಗಲೇ ಹಾಕೋಕ್ಕೆ. ಮತ್ತು ಇವಾಗ ಹಾಕ್ಕೊಂಡ್ರು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಬಿರಿಯಾನಿ ಎಲೆ ಅಂತ ಬರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಎಷ್ಟು ಲೋಟ ಅಕ್ಕಿ ತಗೊಂಡಿರ್ತೀವಿ ಅದ್ರದ್ದು ಡಬಲ್ ನೀರು ಹಾಕೊಂಡು ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ರು. ಅಡಿಲಿ ಇಟ್ಟಿದ್ದೀವಿ ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು. ಆಂಟಿ ಎಲ್ಲ ಹಾಲಿಟ್ಟಿದ್ದಾರೆ ಕಾಯೋಕ್ಕೆ. ಬನ್ನಿ ಹೋಗುವ. ಗಾಯ್ಸ್ ಹಿಂಗೇನು ಬೆಂಕಿ ಕಸ್ತಾರಂತ ಗೊತ್ತಾಗಿದೆ ಇವತ್ತು. ಕಾಂಪಿಟಿಷನ್ ಟೀಮ್ ವರ್ಕ್. ಗೈಸ್ ಫಸ್ಟೇ ಅಂತ ಬಾಳೆ ಎಲೆನ ಸುಟ್ಟಿಟ್ಟಿದ್ದು ಸ್ವಲ್ಪ ಲೈಟಾಗಿ. ಅದಾದಮೇಲೆ ಅಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ಲ ಚಿಕನ್ನ, ಅದನ್ನ ತಗೊಂಡು ಬಂದ್ಬಿಟ್ಟು ಅದ್ರಲ್ಲಿ ಹಾಕಿ ಫುಲ್ ಕವರ್ ಮಾಡಿಬಿಟ್ಟು ಅದಾದಮೇಲೆ ಇದು ಸಿಗುತ್ತೆ ಸಿಲ್ವರ್ ಫಾಯಿಲ್ ಅಂತ ಹೇಳ್ಬಿಟ್ಟು, ಈ ಥರ ಸುಟ್ಟು ಎಲ್ಲ ತಿನ್ನುವಾಗ ಅದು ಯೂಸ್ ಮಾಡ್ತಾರೆ. ಅದರಲ್ಲಿ ಫುಲ್ ಕವರ್ ಮಾಡಿ ತಗೊಂಡೋಗಿ ಬೇಯಕ್ಕಿತ್ತು ಚಿಕನ್ನ. ಅಲ್ಲ ಕಾರ್ತಿ ಮದ್ವೆ ಆಗ್ತಾ ಇದ್ದಾನೆ. ಹಂಗಲ್ಲ, 3 ಗಂಟೆ ಆಗ್ತಾ ಮದ್ವೆ. ಗೈಸ್ ಪುಡಿ ಚಿಕನ್ ಮಾಡೋಕ್ಕೆ ನಾರ್ಮಲ್ ಎಲ್ಲ ಮಸಾಲ ಹಾಕಿ ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾರೆ. ಹಾಗೆ ಹೋಗಿ ನೋಡಿದ್ರೆ ಇದು ತುಪ್ಪದನ್ನೂ ರೆಡಿ ಆಗಿತ್ತು. ಗಾಯ್ಸ್ ಈ ಪುಡಿ ಚಿಕನ್ಗೆ ಮೇನ್ ಹೈಲೈಟ್ ಆಗೋದೇ ಆ ಚಟ್ನಿ. ಏನೆಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ 10 ಗಾಂಧಾರಿ ಮೆಣಸು, ಉಪ್ಪು ಮತ್ತು ಲೆಮನ್ ಹಾಕಿ ಚಂದ ಕುಟ್ಟಿ ಮಾಡ್ತಿದ್ರೆ ಆಹಾ ಖಾರವಾಗಿ ಸೂಪರ್ ಆಗಿರುತ್ತೆ. ಇದು ಫುಲ್ ಬೆಂದಿದೆ, ಇವಾಗ ಇದನ್ನ ತೆಗಿಬೇಕು. ಉದ್ರೋಯ್ತು ಗಾಯ್ಸ್, ಈಗ ತೆಗಿತಾ ಇದ್ದೀವಿ ಸಾಹಸ ಮಾಡಿ. ಕತ್ತಿ, ಯು ಕ್ಯಾನ್ ಡು ಇಟ್. അവിടെ വെക്ക്, അങ്ങനെ വെക്ക്. ಗೈಸ್ ಸಾಹಸ ಎಲ್ಲ ಮಾಡಿ ಈಗ ಚಿಕನ್ ಹೊರಗೆ ತೆಗೆದು ನೋಡೋಗನೆ ತಿನ್ಬೇಕು ಅನಿಸ್ತಿದೆ. ಪುಡಿ ಚಿಕನ್ನ ಈಗ ಕುಕ್ ಮಾಡ್ತಾ ಇದ್ವಿ ನೋಡಿ. ಕುಕ್ ಮಾಡೋದು ಬೆಂಕಿ ಎಲ್ಲ ಬರ್ತೀವಿ. ಹೊಟ್ಟೆ ಹಸ್ವಾಗ್ತಿತ್ತು ಎಲ್ಲರಿಗೂ. ಮಧ್ಯಾಹ್ನ ಯಾರು ಊಟ ಮಾಡಿರ್ತಿಲ್ಲ, ಎಲ್ಲರೂ ವೇಟಿಂಗ್ ಯಾವಾಗ ಕುಕ್ ಆಗುತ್ತೆ ಯಾವಾಗ ಊಟ ಮಾಡ್ತೀವಿ ಅಂತ. ಫೈನಲಿ ಆಯಿತು ಗೈಸ್. ನೋಡಿ ಯಾಕೆ ಪುಡಿ ಚಿಕನ್ ಅಂತ ಹೇಳಿದ್ರೆ ಈ ಥರ ನೋಡಿ ಫುಲ್ ಪುಡಿ ಮಾಡಿಬಿಟ್ಟು ನಮ್ಮದು ಮೀನ್ ಚಟ್ನಿ ಇರುತ್ತಲ್ಲ ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬನ್ನಿ ಎಲ್ಲ ಆಗಿದೆ, ಇವಾಗ ಹೋಗಿ ಊಟ ಮಾಡುವ. ಈಗ ಚಿಕನ್ ಹಾಕಿ ಚಿಕನ್ ಪೊಸಿಷನ್ ಡಾಗಿ ಅವನು ಇದು ಬೇರೆಲ್ಲ
ಗೈಸ್ ನನಗೊಂದು ಆಸೆ ಇತ್ತು ಈ ಥರ ಫ್ರೆಂಡ್ಸ್ ಜೊತೆ ಒಂದೇ ಎಲೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಅದು ಇವತ್ತು ನೆರವೇರಿತು. ತುಂಬ ಖುಷಿ ಆಯಿತು. ಈ ಡೇ ಅಂತೂ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂತ ಡೇ. ಥ್ಯಾಂಕ್ ಯು ಫ್ರೆಂಡ್ಸ್, ಅಲ್ಲಿರೋರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬ ಫನ್ ಮಾಡ್ದು, ತುಂಬ ಅಂದರೆ ತುಂಬ ಫನ್ ಮಾಡ್ದು. ಅಲ್ಲಿಂದ ನೆಕ್ಸ್ಟ್ ಹೊರಟು ಮನೆಗೆ. ಎಲ್ಲರಿಗೂ ಒಂದೊಂದು ಬಾಯ್ ಹೇಳಿ. ಬಾಯ್. ವೈಷ್ಣವಿಲಿ ಬಾಯ್ ಕಾಣುವ. ಬಾಯ್ ಆಂಟಿ. ಕಾರ್ತಿ ಬಾಯ್. ಬಾಯ್ 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 ಬಾಯ್. ದಿಲನ್ ಬಾಯ್. ಬಾಯ್ ಆಂಟಿ. ಗೈಸ್ ಮನೆಗೆ ಬಂದು ಎಲ್ಲ ಮುಗೀತು, ತಿಂದು ಫುಲ್ ಎಂಜಾಯ್ಮೆಂಟ್ ಡೇ ಅನ್ಕೊಳ್ಳಿ ಇವತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.